ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ ನಾವಿವತ್ತು ಯಾವ ಕಡೆ ಹೋಗ್ತಿದ್ದೀವಿ ಅಂತ. ನಾವಿವತ್ತು ಹೋಗ್ತಿರೋದು ಲೇಪಾಕ್ಷಿ ವೀರಭದ್ರ ಸ್ವಾಮಿ ದೇವಸ್ಥಾನ ಮತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ. ಈ ದೇವಸ್ಥಾನ ಫಸ್ಟ್ ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಬೆಂಗಳೂರಿಂದ 60 ಕಿಲೋಮೀಟ್ರ್ ದೂರ ಇದೆ. ಅದನ್ನು ನೋಡಿಕೊಂಡು ನೆಕ್ಸ್ಟು ಲೇಪಾಕ್ಷಿಗೆ ಹೋಗ್ತಿದ್ದೀವಿ. ಘಾಟಿ ಸುಬ್ರಹ್ಮಣ್ಯದಿಂದ ಲೇಪಾಕ್ಷಿಗೆ ಮತ್ತೆ 60 ಕಿಲೋಮೀಟ್ರ್ ಇದೆ. ಟೋಟಲ್ಲು 130 ಕಿಲೋಮೀಟ್ರ್ ಏನಾಗುತ್ತೆ. ಬನ್ನಿ ಹೋಗೋಣ. ಫಸ್ಟು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮೇಲಿನ ಜುಗನಹಳ್ಳಿಯಲ್ಲಿದೆ. ಈ ದೇವಸ್ಥಾನ ಬೆಂಗಳೂರಿಂದ 60 ಕಿಲೋಮೀಟರ್ ಮತ್ತು ದೊಡ್ಡಬಳ್ಳಾಪುರದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಮಾಕಳಿದುರ್ಗ ರೈಲ್ವೆ ನಿಲ್ದಾಣದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನಕ್ಕೆ ಬಸ್ಸಿನ ವ್ಯವಸ್ಥೆ ಇರುತ್ತದೆ. ಗೈಸ್, ಫೈನಲಿ ನಾವು ಟೆಂಪಲ್ ಹತ್ರ ಬಂದಿದ್ದೀವಿ. 6:30ಗೆ ಹೊರಟು 8 o'clock ಏನಾಗಿದೆ. ಟೋಟಲ್ 66 ಕಿಲೋಮೀಟರ್, 1 hour 30 minutes ಆಗಿದೆ. ಅಲ್ಲುಂಟು ಕಣ, ಹೋಗ ಮುಂದೆ ರೋಡಲ್ಲಿ ಎಲ್ಲೋಗೋದಾ? ಕೆಳಗೆ ಹೋಗ. ದೇವ್ರ, ಏನಿದು ಈ ಒಳಗಡೆ ಉಂಟು. ಫೈನಲಿ ನಾವು ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಚಾರ್ಜ್ 10 ರೂಪಾಯಿನ ತೊಗೊಳ್ತಾರೆ 2 ವೀಲರ್ಸ್ಗೆ. ಇಲ್ಲಿ ಪಾರ್ಕಿಂಗ್ ಮಾಡೋಕ್ಕಿಂತ ಮುಂಚೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಫುಲ್ ರೋದನೆ ಕೊಟ್ಬಿಡ್ತಾರೆ, ಇಲ್ಲೇ ಪಾರ್ಕಿಂಗ್ ಮಾಡಿ ಅಂತ. ಬನ್ನಿ ಇವಾಗ ದೇವಸ್ಥಾನದ ಎಂಟ್ರೆನ್ಸ್ ಹೇಗಿದೆ. ಇಲ್ಲೇ ಸ್ಲೀಪರ್ ಇಟ್ಟು ಇವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗೆ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಯಾರು ಜಾಸ್ತಿ ಜನ ಕಾಣಿಸ್ತಿಲ್ಲ, ಜಾಸ್ತಿ ರಶ್ ಇಲ್ಲ. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನಾವಿವಾಗ ಏನು ನಿಂತಿದ್ದೀವಲ್ಲ, ಇದೆ ದೇವ್ರ ದರ್ಶನಕ್ಕಿರೋ ಎಂಟ್ರೆನ್ಸ್. ಇಲ್ಲಿ ಜಾಸ್ತಿ ಜನ ಒಂದೇ ಸತಿ ಹೋಗೋಕ್ಕಾಗಲ್ಲ, ಸ್ವಲ್ಪ ಚಿಕ್ಕದಿದೆ ದಾರಿ, ಅದಕ್ಕೆ ನಿಂತು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಾವಿವಾಗ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋನೆಲ್ಲ ಅಲೋ ಇರಲ್ಲ. ದೇವರ ಮೂರ್ತಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಮಧ್ಯಾಹ್ನ ಪ್ರತಿದಿನ ಊಟ ಇರುತ್ತೆ. ಇದು ದೇವಸ್ಥಾನದ ಹೊರಗೆ ಹೇಗಿದೆ ಅಂತ ನೋಡ್ತೀನಿ. ಇಲ್ಲೇ ದೇವಸ್ಥಾನಕ್ಕೆ ಹೋಗೋ ದಾರಿಲೇ ತುಂಬ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ತುಂಬ ನಾಗರಕಲ್ಲುಗಳಿದೆ. ಫ್ರೆಂಡ್ಸ್, ಈ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಏನಕ್ಕೆ ತುಂಬ ಫೇಮಸ್ ಅಂದರೆ, ಪೂರ್ವಾಭಿಮುಖವಾಗಿ 7 ಹೆಡೆಯ ಸರ್ಪದ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿ ಇದ್ದರೆ, ಅದೇ ಶಿಲೆಯ ಪಶ್ಚಿಮ ಮುಖಕ್ಕೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ಇದೆ. ಒಂದೇ ಶಿಲೆಯಲ್ಲಿ 2 ದೇವರನ್ನು ನೋಡ್ಬೋದು. ಈ 2 ದೇವರು ಭೂಮಿಯಿಂದನೇ ಉದ್ಭವವಾಗಿದೆ ಅಂತ ನಂಬ್ತಾರೆ. ಆದ್ದರಿಂದ ಈ ಶಿಲೆಗೆ ಸ್ವಯಂಭೂ ವಿಗ್ರಹಗಳಂತ ಹೇಳ್ತಾರೆ. ನಮ್ಮ ರಾಜ್ಯದಲ್ಲಿರುವಂಥ ಪ್ರಮುಖ 3 ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಈ ಘಾಟಿ ಸುಬ್ರಹ್ಮಣ್ಯನೂ ಒಂದಾಗಿದೆ. ಮೊದಲನೇದಾಗಿ ಆದಿ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದೆ. ಮಧ್ಯ ಸುಬ್ರಹ್ಮಣ್ಯ ಇದು ಘಾಟಿ ಸುಬ್ರಹ್ಮಣ್ಯ ಆಗಿದೆ. ಮತ್ತು ಅಂತ್ಯ ಸುಬ್ರಹ್ಮಣ್ಯ ತುಮಕೂರಿನ ನಾಗಲಮಡಿಕೆ ಸುಬ್ರಹ್ಮಣ್ಯ ಸ್ವಾಮಿಯಾಗಿದೆ. ಇಲ್ಲೇ ದೇವಸ್ಥಾನದ ಕೆಳಗೆ ಬಂದರೆ ತುಂಬ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನೋಡಿ ಎಷ್ಟಿದೆ ಅಂತ ತೋರಿಸ್ತೀನಿ. ಈ ಸುಬ್ರಹ್ಮಣ್ಯ ಕ್ಷೇತ್ರವು 600 ವರ್ಷದ ಹಳೆಯ ದೇವಸ್ಥಾನವಾಗಿದ್ದು, ಇದನ್ನು ಸಾಂಡೂರು ರಾಜವಂಶದ ಘೋಷಡೆ ಅರಸರು ನಿರ್ಮಿಸಿದ್ದಾರೆ ಎನ್ನಲಾಗುತ್ತದೆ.
ಮೈಸೂರು ಸಂಸ್ಥಾನದ ಅರಸರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು 1900ರಲ್ಲಿ ಈ ದೇವಸ್ಥಾನದ ಮಹಾದ್ವಾರವನ್ನು ನಿರ್ಮಿಸಿದ್ದಾರೆ. ಈ ದೇವಸ್ಥಾನದ ಪ್ರಮುಖ ಆಚರಣೆಗಳು ಯಾವುದಂದರೆ, ಈ ದೇವಸ್ಥಾನದಲ್ಲಿ ಪುಷ್ಯ ಶುದ್ಧ ಷಷ್ಠಿಯಂದು ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾರೆ. ಅದಲ್ಲದೆ ನರಸಿಂಹಸ್ವಾಮಿ ಜಯಂತಿಯನ್ನು ಇಲ್ಲಿ ಆಚರಿಸ್ತಾರೆ. ಈ ದೇವಸ್ಥಾನದಲ್ಲಿ ಕುಜದೋಷ, ಸರ್ಪದೋಷ, ಮಕ್ಕಳಾಗದವರಿಗೆ ಮಕ್ಕಳಾಗಲು ಈ ದೇವಸ್ಥಾನಕ್ಕೆ ಬಂದು ಪ್ರಾರ್ಥಿಸಿದರೆ ಮಕ್ಕಳಾಗ್ತದೆ ಅಂತ ನಂಬ್ತಾರೆ. ಈ ಸ್ಥಳಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂತ ಹೆಸರು ಬರೋಕ್ಕೆ ಏನು ಕಾರಣ ಅಂದರೆ, ಸುಬ್ರಹ್ಮಣ್ಯ ಸ್ವಾಮಿಯು ಘಟಿಕಾಸುರ ಎಂಬ ರಾಕ್ಷಸನನ್ನು ಈ ಸ್ಥಳದಲ್ಲಿ ಸಂಹರಿಸಿದ್ರಂತೆ. ಆದ್ದರಿಂದ ಈ ಸ್ಥಳಕ್ಕೆ ಘಾಟಿ ಸುಬ್ರಹ್ಮಣ್ಯ ಅಂತ ಕರೀತಾರೆ. ನಾವಿಲ್ಲಿ ದೇವರ ದರ್ಶನ ಮಾಡ್ಕೊಂಡು ಇಲ್ಲೇ ತಿಂಡಿ ತಿಂದು 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದೀವಿ ಲೇಪಾಕ್ಷಿ ಟೆಂಪಲ್ಗೆ. ಇಲ್ಲಿಂದ ಹೊರಡತಿಗೆ 9 ಗಂಟೆ ಆಗಿದೆ. ಇಲ್ಲಿಂದ 60 ಕಿಲೋಮೀಟ್ರ್ ದೂರ ಇದೆ. ಈ ಲೇಪಾಕ್ಷಿ ವೀರಭದ್ರ ಸ್ವಾಮಿ ದೇವಸ್ಥಾನ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆ ಲೇಪಾಕ್ಷಿ ಗ್ರಾಮದಲ್ಲಿದೆ. ಇದು ಬೆಂಗಳೂರಿಂದ 140 ಕಿಲೋಮೀಟ್ರ್ ಆಗುತ್ತೆ. ಫ್ರೆಂಡ್ಸ್, ನಾವಿವಾಗ ಕರ್ನಾಟಕ ಆಂಧ್ರ ಪ್ರದೇಶ ಬಾರ್ಡ್ರನ್ನ ಕ್ರಾಸ್ ಮಾಡ್ತಿದ್ದೀವಿ. ನಾವೀಗ ಆಂಧ್ರ ಪ್ರದೇಶ ರೀಚ್ ಆಗಿದ್ದೀವಿ. ಗೈಸ್, ನಾವಿವಾಗ ನಮ್ಮ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಲ್ಲಿ ಹೋಗ್ತಾ ಇದ್ದೀವಿ. ಫಸ್ಟ್ ಔಟ್ ಆಫ್ ಸ್ಟೇಟ್ ರೈಟ್. ಇಲ್ಲಿಂದ ಲೇಪಾಕ್ಷಿಗೆ ಇನ್ನೂ 4 ಕಿಲೋಮೀಟ್ರ್ ಇದೆ ಅಂತೆ. ಬನ್ನಿ ದೇವಸ್ಥಾನದ ಹತ್ರ ಸಿಗೋಣ. ಇದು ಹೋಗ್ತಾನೆ ಫಸ್ಟು ಒಂದು ದೇವಸ್ಥಾನ ಇದೆ. ಫ್ರೆಂಡ್ಸ್, ನೀವೇನಾದರೂ ಲೇಪಾಕ್ಷಿ ಹೋಗ್ತಿದ್ರೆ ಅಂದರೆ ನೀವು ಇಲ್ಲಿ ನೋಡಬೇಕಾದ ಪ್ರಮುಖ ಸ್ಥಳಗಳು ಯಾವುದಂದರೆ, ಫಸ್ಟು ವೀರಭದ್ರ ಸ್ವಾಮಿ ದೇವಸ್ಥಾನ, ಮತ್ತು ಆ ದೇವಸ್ಥಾನದೊಳಗಿರುವಂತಹ ಹ್ಯಾಂಗಿಂಗ್ ಪಿಲ್ಲರ್, ಮತ್ತು ಶಿವಲಿಂಗ, ಗಣಪತಿ ವಿಗ್ರಹ ಇದೆ ಶಿವಲಿಂಗದಿಂದ, ಅದನ್ನು, ಮತ್ತು ಸೀತೆಯ ಪಾದ, ಮತ್ತು ಶಿವ ಪಾರ್ವತಿ ಅರ್ಧ ಕಲ್ಯಾಣ ಮಂಟಪ ಇದೆ. ಅದನ್ನೆಲ್ಲ ಒಂದೇ ಪ್ಲೇಸಲ್ಲಿ ನೋಡ್ಬೋದು. ಎಲ್ಲಿಗಾದ್ರೂ ಹೋಗೋದಾದ್ರೆ ಬರೀ ಕಾಡು ರೋಡಲ್ಲೇ ಜಾಸ್ತಿ ಹೋಗ್ತೀವಿ, ಒಂದು ಹೈವೇಗಿಂತ. ಗೈಸ್, ಫೈನಲಿ ನಾವು ದೇವಸ್ಥಾನ ರೀಚ್ ಆಗಿದ್ದೀವಿ. ಇಲ್ಲೇ ಗಾಡಿ ಪಾರ್ಕಿಂಗ್ ಮಾಡಿ ರೀಚ್ ಆಗುತ್ತೆ 10:45, 1:15 ಗಂಟೆ ಆಗಿದೆ. ಇಲ್ಲಿ ಬನ್ನಿ ದೇವಸ್ಥಾನದ ಎಂಟ್ರಿ ಸಿಗೋಣ. ಪಾರ್ಕಿಂಗ್ ಫೀಸು 20 ರೂಪೀಸ್. ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನದ ಎಂಟ್ರೆನ್ಸ್. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡ್ಕೊಂಡು.
ಈ ದೇವಸ್ಥಾನವನ್ನು ಕ್ರಿಸ್ತಶಕ 1532ರಿಂದ 1538ರವರೆಗೆ ವಿರೂಪಣ್ಣ ನಾಯಕ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರು ನಿರ್ಮಿಸಿದ್ದಾರೆ ಅಂತ ಹೇಳಲಾಗುತ್ತದೆ. ಇವರು ವಿಜಯನಗರ ಸಾಮ್ರಾಜ್ಯದ ರಾಜನಾದಂತಹ ಅಚ್ಯುತ ದೇವರಾಯನ ಆಳ್ವಿಕೆಯಲ್ಲಿ ಕರ್ನಾಟಕದ ಮೂಲದವರಾಗಿರ್ತಾರೆ. ಈ ದೇವಸ್ಥಾನ ವಿಜಯನಗರದ ವಾಸ್ತುಶಿಲ್ಪಿಗೆ ಹೆಸರುವಾಸಿಯಾಗಿದೆ. ದೇವಸ್ಥಾನದ ಗರ್ಭಗುಡಿಯ ಪಕ್ಕದಲ್ಲೇ ಕಲ್ಲಿನ ಬಂಡೆ ಒಳಗೆ ಗುಹೆ ಥರ ಇದೆ. ಇದು ಏನಂದರೆ ಅಗಸ್ತ್ಯ ಮುನಿಗಳು ತಪಸ್ ಮಾಡಿ ಜಾಗ ಅಂತ ಹೇಳ್ತಾರೆ. ಒಂದೇ ಬಂಡೆಯಿಂದ ರಚನೆಯಾದಂಥ ಈ ಬೆಟ್ಟವು ಆಮೆಯ ಆಕಾರದಲ್ಲಿ ಇರುವುದರಿಂದ ಇದನ್ನು ಪೂರ್ವ ಬೆಟ್ಟ ಎನ್ನುತ್ತಾರೆ. ಈ ದೇವಸ್ಥಾನವು 5 ಎಕರೆಗಳಷ್ಟು ವಿಸ್ತೀರ್ಣ ಹೊಂದಿದೆ. ಈ ದೇವಸ್ಥಾನಕ್ಕೆ ಯಾವುದೇ ಅಡಿಪಾಯ ಇಲ್ಲ. ಕಲ್ಲಿನ ಬಂಡೆಯನ್ನು ಇದರ ಫೌಂಡೇಶನ್ ಆಗಿ ಬಳಸಿಕೊಂಡಿದ್ದಾರೆ. ಈ ದೇವಸ್ಥಾನದ ಎಲ್ಲ ಗೋಡೆಯು ಇಂಟರ್ಲಾಕಿಂಗ್ ಸಿಸ್ಟಮಿಂದ ಕಟ್ಟಿದ್ದಾರೆ. ಯಾವುದೇ ಸಿಮೆಂಟು ಬಳಸಿಲ್ಲ. ಈ ದೇವಸ್ಥಾನವು 3 ಭಾಗಗಳನ್ನು ವಿಂಗಡಿಸಲಾಗಿದೆ. ಫಸ್ಟ್ನೇದು ಮುಖಮಂಟಪ, ಅರ್ಧ ಮಂಟಪ ಮತ್ತು ಗರ್ಭಗುಡಿ. ಮೊದಲನೇ ಭಾಗದ ಕಂಬದಲ್ಲಿ ಸುಮಾರು 70 ಕಂಬಗಳಿದೆ ಅಂತೆ. ಎರಡನೇ ಭಾಗದಲ್ಲಿ 120 ಕಂಬಗಳು, ಮೂರನೇ ಭಾಗದಲ್ಲಿ 680 ಪಿಲ್ಲರ್ಸ್ಗಳಿದೆ ಅಂತ ಹೇಳ್ತಾರೆ. ಟೋಟಲ್ ಆಗಿ 876 ಪಿಲ್ಲರ್ಗಳನ್ನ ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು. ಎಲ್ಲ ಕಂಬದಲ್ಲೂ ಬೇರೆ ಬೇರೆ ಥರದಾದಂತಹ ಕೆತ್ತನೆಯನ್ನು ನಾವು ಈ ಕಂಬಗಳಲ್ಲಿ ಗಮನಿಸ್ಬೋದು. ಮೊದಲನೇ ಭಾಗದ ಕಂಬಗಳಲ್ಲಿ ಶಿವಪಾರ್ವತಿಯರು ರಂಬೆ ನಾಟ್ಯ ಮಾಡುವುದನ್ನು ಮತ್ತು ಮುನಿವರ್ಯರು ಇದನ್ನು ನೋಡುತ್ತಿರುವುದನ್ನು ಕೆತ್ತಲಾಗಿದೆ. ಮೇಲ್ಛಾವಣಿಯಲ್ಲಿ ವರ್ಣಚಿತ್ರಗಳು. ಮತ್ತೊಂದು ವಿಶೇಷತೆ ಏನೆಂದರೆ ಈ ಸಭಾಂಗಣದಲ್ಲಿರುವ 70 ಕಂಬಗಳಲ್ಲಿ 1 ಕಂಬ ಮಾತ್ರ ನೆಲವನ್ನು ಸ್ಪರ್ಶಿಸದೆ ಗಾಳಿಯಲ್ಲಿ ನಿಂತಿರುತ್ತದೆ. ಈ ಒಂದು ಕಂಬವು ಉಳಿದ 69 ಕಂಬಕ್ಕೆ ಆಧಾರವಾಗಿದೆ. 1902ರಲ್ಲಿ ಬ್ರಿಟಿಷ್ ಇಂಜಿನಿಯರ್ ಆದಂಥ ಹ್ಯಾಮಿಲ್ಟನ್ ಎನ್ನುವವನು ಇದು ಹೇಗೆ ಗಾಳಿಯಲ್ಲಿ ಯಾವುದೇ ಆಧಾರವಿಲ್ಲದೆ ನಿಂತಿದೆ ಎಂದು ಕಂಡುಹಿಡಿಯಲು ಕಬ್ಬಿಣದ ರಾಡಿನಿಂದ ಸ್ವಲ್ಪ ಈ ಕಂಬವನ್ನು ಸರಿಸಿದನಂತೆ. ಆ ಸಮಯದಲ್ಲಿ ಉಳಿದಂತಹ 69 ಕಂಬಗಳಲ್ಲಿ ಕಂಪನ ಕಾಣಿಸಿಕೊಂಡು ಅಲ್ಲಿಗೆ ತನ್ನ ತನಿಖಾ ಕಾರ್ಯ ನಿಲ್ಲಿಸಿಬಿಟ್ಟನಂತೆ. ಅವನು ಈ ಕಂಬವನ್ನು ಎತ್ತಿ ಜಾರಿಸಿದ್ದರಿಂದ ಕಂಬವು ಸ್ವಲ್ಪ ಬದಿಗೆ ಬಂದಿದೆ ಮತ್ತು ಒಂದು ಬದಿ ಬಾಗಿದ ಹಾಗೆ ಕಾಣಿಸುತ್ತದೆ. ಮತ್ತೆ ಈ ಕಂಬ ಕೆಳಗಡೆ ಒಂದು ಸೈಡು ನೆಲಕ್ಕೆ ಟಚ್ ಆಗಿದೆ. ಇದರಿಂದ ಅವನಿಗೆ ಅರಿವಾಯಿತು ಎಲ್ಲ ಕಂಬಗಳು ಈ ತೇಲುವ ಕಂಬದ ಮೇಲೆ ನಿಂತಿದೆ ಎಂದು. ಇಂದಿಗೂ ಈ ಕಂಬವು ವಿಜ್ಞಾನಕ್ಕೆ ರಹಸ್ಯವಾಗಿದೆ. ನಾವು ದೇವಸ್ಥಾನದ ಎರಡನೇ ಭಾಗಕ್ಕೆ ಬಂದರೆ ಇಲ್ಲಿ ಬೃಹತ್ ಆಕಾರದಲ್ಲಿರುವಂತಹ 7 ಅಡಿಯ ಸರ್ಪದ ಕೆಳಗೆ ಶಿವಲಿಂಗವನ್ನು ನೋಡ್ಬೋದು. ಈ ಶಿವಲಿಂಗದ ವಿಶೇಷತೆ ಏನಂದರೆ ವಿಷ್ಣುವಿಗೆ ಪ್ರಿಯವಾದಂಥ ಪದ್ಮಪೀಠದ ಮೇಲೆ ಶಿವಲಿಂಗವಿದೆ. ಪಾಣಿಪೀಠದ ಮೇಲೆ ವಿಷ್ಣು ಮೂರ್ತಿ ಇದೆ. ಇದರಿಂದ ಶಿವ ವಿಷ್ಣು ಒಂದೇ ಎಂಬ ಸಂದೇಶ ತಿಳಿಯುತ್ತದೆ. ದೇವಸ್ಥಾನವನ್ನು ನಿರ್ಮಿಸುತ್ತಿದ್ದ ಪ್ರಧಾನ ಶಿಲ್ಪಿಗಳು ಊಟ ಮಾಡಲು ಬಂದಾಗ ಅವರ ತಾಯಿ ಇನ್ನೂ ಅಡಿಗೆ ಆಗಿಲ್ಲ, ಸ್ವಲ್ಪ ತಡವಾಗುತ್ತೆ ಅಂತ ಈ ಶಿಲ್ಪಿಗಳಿಗೆ ಹೇಳ್ತಾರೆ. ತನ್ನ ತಾಯಿ ಅಡಿಗೆ ಮಾಡಿ ಮುಗಿಯುವಷ್ಟರಲ್ಲಿ ಶಿಲ್ಪಿಗಳು ಈ ನಾಗಲಿಂಗವನ್ನು ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ಈ ತಾಯಿ ಅಡಿಗೆ ಮುಗಿಸಿ ಹೊರಬಂದು ಈ ನಾಗಲಿಂಗವನ್ನು ಆಶ್ಚರ್ಯದಿಂದ ನೋಡ್ತಾಳಂತೆ. ಇಷ್ಟು ಬೇಗ ಇದನ್ನು ಹೇಗೆ ಕೆತ್ತಿದ್ದಾರೆ ಇಷ್ಟು ಸುಂದರವಾಗಿ ಅಂತ. ಆ ತಾಯಿಯ ಕಣ್ಣು ದೃಷ್ಟಿಗೆ ಈ ನಾಗಲಿಂಗವು ಬಿರುಕು ಬಂದಿತಂತೆ. ಆದರೆ ಇದನ್ನು ಈಗ ಸಿಮೆಂಟ್ನಿಂದ ಮುಚ್ಚಲಾಗಿದೆ. ಈ ನಾಗಲಿಂಗದ ಹಿಂಬದಿಯಲ್ಲೇ ದೊಡ್ಡ ಗಣಪತಿ ವಿಗ್ರಹವಿದೆ. ಈ ದೊಡ್ಡ ಗಣಪತಿ ವಿಗ್ರಹವನ್ನು ಕಟ್ಟಿದ ನಂತರ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅಂತ ಹೇಳಿ ನೀವು ಈ ಕೆತ್ತನೆ ನೋಡ್ಬೋದು. ಇದಕ್ಕೆ ಶಿವಲಿಂಗ ಇದೆ, ಇದಕ್ಕೆ ಜೇಡ
ಬೇಡರ ಕಣ್ಣಪ್ಪ ಮತ್ತು ಆನೆ, ಅದರಲ್ಲೇ ಹಾವು ಪೂಜೆ ಮಾಡ್ತಾ ಇರೋದು. ಇದು ಈ ಕಾಳಹಸ್ತಿನ ಪ್ರತಿನಿಧಿಸ್ತದೆ. ನೀವು ಇವಾಗ ಏನು ನೋಡ್ತಿದ್ದೀರಾ, ಶಿವಪಾರ್ವತಿ ಕಲ್ಯಾಣ ಮಂಟಪ ಇದು ಅರ್ಧದಲ್ಲಿ ನಿಂತಿದೆ. ಇದು ಅರ್ಧದಲ್ಲಿ ನಿಲ್ಲ ಕಾರಣ ಏನಂದರೆ, ವಿರೂಪಣ್ಣ ಈ ಶಿವಪಾರ್ವತಿ ಕಲ್ಯಾಣ ಮಂಟಪ ಕಟ್ತಿರ್ಬೇಕಾದ್ರೆ ರಾಜನಾದಂಥ ಅಚ್ಯುತ ರಾಮರಾಯನು ನಿಧನರಾಗ್ತಾರೆ. ಇವ್ರ ನಂತರ ಹಳ್ಳಿಯ ರಾಮರಾಯ ಆಳ್ವಿಕೆಗೆ ಬರ್ತಾನೆ. ಇವನಿಗೆ ಇದನ್ನು ಕಟ್ತಿರೋ ವಿಷಯ ಗೊತ್ತಿರಲಿಲ್ಲ. ವಿರೂಪಣ್ಣನಿಗೆ ಆಗದಿಲ್ದವರು ಏನು ಮಾಡ್ತಾರಂದರೆ, ಈ ಹಳ್ಳಿಯ ರಾಮರಾಯನಿಗೆ ಚಾಡಿ ಹೇಳ್ಕೊಡ್ತಾರೆ. ಏನಂದರೆ, ಈ ವಿರೂಪಣ್ಣ ಏನಿರ್ತಾರೆ ಅವರು ರಾಜ್ಯದ ಖಜಾನೆಲ್ಲ ಈ ದೇವಸ್ಥಾನ ಕಟ್ಟಕ್ಕೆ ಮತ್ತು ಇವನ ಸ್ವಂತಕ್ಕೆ ಖರ್ಚು ಮಾಡ್ಕೊತಿದ್ದಾರೆ ಅಂತ. ಇದರಿಂದ ಕೋಪಗೊಂಡಂತಹ ಹಳ್ಳಿಯ ರಾಮರಾಯ ಅವನು ಕರ್ಕೊಬಂದು ಅವನ ಕಣ್ಣನ್ನು ಕೀಳಕ್ಕೆ ಹೇಳ್ತಾರೆ. ಅದರಂತೆ ಸೈನಿಕರು ಈ ವಿರೂಪಣ್ಣನ ಕರ್ಕೊಂಡು ಹೋಗೋಕ್ಕೆ ಬರ್ತಾರೆ. ಈ ವಿಷಯ ತಿಳಿದಂತಹ ವಿರೂಪಣ್ಣನು ಅಲ್ಲಿಗೆ ಹೋಗಿ ನನ್ನ ಕಣ್ಣು ಕಿತ್ತಾಗ ಬದಲು ನಾನು ದೇವಸ್ಥಾನ ಕಟ್ಟಿದ ಜಾಗದಲ್ಲೇ ನನ್ನ ಕಣ್ಣನ್ನು ಕಿತ್ತು ಹಾಕ್ತೀನಂತ ಎರಡು ಕಣ್ಣುಗಳನ್ನ ಕಿತ್ತು ಗೋಡೆ ಮೇಲೆ ಎಸಿತಾನೆ. ಎಸೆದಂಥ ಕಣ್ಣಿನ ಗುರುತು ಇಂದು ದೇವಸ್ಥಾನ ಗೋಡೆ ಮೇಲಿದೆ. ನೀವಿವಾಗ ನೋಡ್ತಿದ್ದೀರಲ್ಲ, ಈ ಶಿವಲಿಂಗವನ್ನು ಚೋಳರ ಕಾಲದ ರಾಜನಾದಂಥ ಮಾಧವವರ್ಮನು ಈ ಶಿವಲಿಂಗನ ಸ್ಥಾಪಿಸಿದ್ದಾನೆ. ನಾವಿವಾಗ ನೋಡ್ತಿರೋದು ಶ್ರೀ ಆಂಜನೇಯ ಮೂರ್ತಿ. ಇದು ಕ್ಷೇತ್ರ ಪಾಲಕರಾದರೆ ಇದ್ರ ಪಕ್ಕದಲ್ಲೇ ಇರುವಂಥ ಒಂದು ಸೀತೆಯ ಪಾದ ಅಂತ ಹೇಳ್ತಾರೆ. ಈ ಸೀತೆಯ ಪಾದದ ಹೆಬ್ಬರಳಿಂದ ಯಾವಾಗಲೂ ವರ್ಷದ 365 ದಿನವೂ ನೀರು ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಇದು ನೋಡೋಕ್ಕೆ ಎಷ್ಟು ದೊಡ್ಡ ಇದೆ ನೋಡಿ. ಗಾಯ್ಸ್, ಇದು ಊಟಕ್ಕೆ ಬಳಸಿರುವಂತಹ ಕಲ್ಲಿನ ತಟ್ಟೆ ನೋಡಿ ಹೇಗಿದೆ ಅಂತ. ನೀವು ಹೀಗೆ ದೇವಸ್ಥಾನದಿಂದ ಕೆಳಗೆ ಬಂದರೆ ಇಲ್ಲೇ ಒಂದು ಕೆರೆ ಥರ ಇದೆ, ಅದು ಹೇಗಿದೆ ಅಂತ ನೋಡಿ. ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು 400 ಮೀಟರ್ ಏನಾಗುತ್ತೆ, ಇಲ್ಲೇ ಜಟಾಯು ಪ್ರತಿಮೆ ಇದೆ. ಅದನ್ನು ನೋಡೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಈ ಜಟಾಯು ಪ್ರತಿಮೆನ ನೋಡೋಕ್ಕೆ 10 ರೂಪಾಯಿನೋ ಎಂಟ್ರಿ ಫೀಸ್ ಇದೆ. ಇಲ್ಲಿಂದ ಸ್ವಲ್ಪ ದೂರ ಕಲ್ ಮೇಲೆ ನಡ್ಕೊಂಡು ಹೋಗ್ಬೇಕು. ಈ ದೇವಸ್ಥಾನ ಇತಿಹಾಸ ಏನು ಹೇಳುತ್ತಂದರೆ, ರಾಮಾಯಣದ ಕಾಲದಲ್ಲಿ ಶ್ರೀ ರಾವಣನು ಸೀತೆಯನ್ನು ಅಪಹರಿಸಿಕೊಂಡು ಹೋಗಬೇಕಾದ್ರೆ ಜಟಾಯು ಎಂಬ ಪಕ್ಷಿಯು ರಾವಣನನ್ನು ತಡೆದು ರಾವಣನ ಜೊತೆ ಹೋರಾಡುತ್ತದಂತೆ. ಇದರಿಂದ ಕೋಪಗೊಂಡಂಥ ರಾವಣನು ಜಟಾಯುವಿನ 2 ರೆಕ್ಕೆಯನ್ನು ಕತ್ತರಿಸ್ತಾನೆ. ಜಟಾಯು ನೆಲಕ್ಕೆ ಬಿದ್ದು ಈ ವಿಷಯವನ್ನು ಶ್ರೀರಾಮಚಂದ್ರರಿಗೆ ಹೇಳಬೇಕಂತ ಕಾಯ್ತಾ ಇರುತ್ತಂತೆ. ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕೊಂಡು ಬರಬೇಕಾದ್ರೆ ಜಟಾಯುವನ್ನು ನೋಡ್ತಾರೆ. ಜಟಾಯುವನ್ನು ನೋಡಿದಂಥವರು, ಲೇ ಪಕ್ಷಿ,
ಅಂತ ಕರೀತಾರೆ. ಲೇಪಕ್ಷಿ ಅಂದರೆ ಎದ್ದೇಳು ಪಕ್ಷಿ ಅಂತ ಅರ್ಥ ಅಂತ ಹೇಳ್ತಾರೆ. ಅದರಿಂದ ಈ ಸ್ಥಳಕ್ಕೆ ಲೇಪಕ್ಷಿ ಎಂದು ಹೆಸರು ಬಂದಿದೆ. ನಾವಿವಾಗ ಜಟಾಯುವನ್ನು ನೋಡಿಕೊಂಡು ನೆಕ್ಸ್ಟ್ ನಾವು ಇಲ್ಲೇ ಹತ್ತಿರದಲ್ಲಿರುವಂತಹ ನಂದಿ ವಿಗ್ರಹನ ನೋಡಕ್ಕೆ ಹೋಗ್ತೀವಿ. ಈ ನಂದಿ ವಿಗ್ರಹ ಏನಿದೆ ಇದು ದೇವಸ್ಥಾನಕ್ಕೆ ಮುಖ ಮಾಡಿ ನಿಂತಿದೆ. ಇದು ನಮ್ಮ ದೇಶದಲ್ಲೇ ದೊಡ್ಡದಂಥ ನಂದಿ ವಿಗ್ರಹ. ಇದು ಏಕಶಿಲೆ ಗ್ರಾನೈಟ್ ಕಲ್ಲಿನಿಂದ ಕೆತ್ತಿದ್ದಾರೆ. ಇದು 15 ಅಡಿ ಎತ್ತರ, 27 ಅಡಿ ಉದ್ದದಾದಂತಹ ನಂದಿ ವಿಗ್ರಹವಾಗಿದ್ದು, ಈ ನಂದಿ ವಿಗ್ರಹಕ್ಕೆ ಹೂವು ಮತ್ತು ಗಂಟೆಯಿಂದ ಅಲಂಕಾರ ಮಾಡಿದ ಹಾಗೆ ಕೆತ್ತನೆ ಮಾಡಿದ್ದಾರೆ. ನಾವು ಈ ದೇವಸ್ಥಾನಕ್ಕೆ ಬರುತ್ತೆ 11 ಗಂಟೆ ಆಗಿತ್ತು. ಇವಾಗ ದೇವಸ್ಥಾನನೆಲ್ಲ ಫುಲ್ ನೋಡ್ಕೊಂಡು ಹೋಗೋತ್ತಿಗೆ 2 ಗಂಟೆ ಆಗಿದೆ. ಇಲ್ಲೇ ಹತ್ತಿರದಲ್ಲೇ ಒಂದು ಹೋಟೆಲ್ ಇದೆ. ಇಲ್ಲೇ ಊಟ ಮಾಡ್ಕೊಂಡು ಇವಾಗ ನೆಕ್ಸ್ಟು ಆದರೆ ಆದಿಯೋಗಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ನೆಕ್ಸ್ಟು ಆದರೆ ಆದಿಯೋಗಿ ನೋಡ್ಕೊಂಡು ಹೋಗೋಣ. ಫ್ರೆಂಡ್ಸ್, ನಮಗೆ ಸ್ವಲ್ಪ ಬೇರೆ ಕೆಲಸ ಇರೋದ್ರಿಂದ ಆದಿಯೋಗಿ ನೋಡೋಕ್ಕೆ ಹೋಗೋಕ್ಕಾಗಲಿಲ್ಲ. ನೀವೇನಾದರೂ ಬೆಂಗಳೂರಿಂದ ಹೋಗ್ತಿರಂದರೆ 3 ಪ್ಲೇಸನ್ನು ಆರಾಮಾಗಿ ಕವರ್ ಮಾಡ್ಬೋದು. ನಾವು ಬೆಳಿಗ್ಗೆ 6:30ಗೆ ಹೊರಟು ಸಂಜೆ ರೂಮಿಗೆ ಬರೋತ್ತಿಗೆ 7 o'clock ಏನೋ ಆಗಿದೆ. ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಆರಾಮಾಗಿ 3 ಪ್ಲೇಸ್ ನೋಡ್ಬೋದು. ತುಂಬ ಚೆನ್ನಾಗಿದೆ. ಒಂದು ಟೈಮ್ ಹೋಗಿ ನೋಡ್ಕೊಬನ್ನಿ. ಟೋಟಲ್ ನಾವಿವತ್ತು ರೈಡ್ ಮಾಡಿರೋದು 280 ಕಿಲೋಮೀಟರ್ಸು. ಆರಾಮಾಗಿ ಹೋಗಿ ಬರ್ಬೋದು. ಟೋಟಲ್ ಒಂದು 10 hour ಏನೋ ಜರ್ನಿ ಆಗುತ್ತೆ 2 ಸೈಡಿಂದ ಸೇರಿ. ಒನ್ ಟೈಮ್ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.